ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ನಮ್ಮೆಲ್ಲರ ಮಾಸ್ಟರ್ ಆದಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಗ್ರೇಟ್ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಆಸ್ಟ್ರಲ್ ಪಿರಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಗಳನ್ನ, ಕ್ರಿಸ್ಟಲ್ಗಳನ್ನ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮೆಲ್ಲರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಚೆನ್ನಪ್ಪ ದೇವದುರ್ಗ ಮಾಸ್ಟರ್ ಅವರು ಇವತ್ತು ಸೃಜನ ಸಾಂಗತ್ಯವನ್ನ ಮಾಡಲಿದ್ದಾರೆ. ಮಾಸ್ಟರ್. ಎಸ್ ಸರ್, ಕಂಟಿನ್ಯೂ ಸರ್. ನಮ್ಮೆಲ್ಲರ ಗುರುಗಳಾದಂಥ ಶ್ರೀ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ಎಲ್ಲಾ ಆತ್ಮ ಬಂಧುಗಳಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು ಮಾಸ್ಟರ್. ಪತ್ರಿಜಿಯವರು ನಮಗೆ ತಿಳಿಸಿಕೊಟ್ಟಿರುವಂತಹ ಅದ್ಭುತವಾದ ವಾಕ್ಯಗಳನ್ನು ನಾವು ಇವತ್ತು ತಿಳಿಯೋಣ ಮಾಸ್ಟರ್. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಬಹಳ ಅದ್ಭುತವಾದ ಶಕ್ತಿ ಇದೆ. ಈ ಶಕ್ತಿಯು ಸೃಷ್ಟಿಯೆಲ್ಲ ತುಂಬಿಕೊಂಡಿದೆ. ನಮ್ಮ ಒಳಗಡೆಯೋ ಅಡಗಿರುವ ಶಕ್ತಿ ಯಾವುದು, ಇದನ್ನು ತಿಳಿದುಕೊಳ್ಳುವುದು ಹೇಗೆ ಎಂದು ಹೇಳ್ತಾರೆ. ನಾವು ಗೊತ್ತಿರೋರ್ನೆಲ್ಲರನ್ನ ಕೇಳ್ತೀವಿ, ಮತ್ತೆ ದೊಡ್ಡ ದೊಡ್ಡ ಮೇಧಾವಿಗಳನ್ನು ವಿಚಾರ ಮಾಡ್ತೀವಿ, ಗುರುಗಳನ್ನ ಕೇಳ್ತೀವಿ. ಆದ್ರೂ ಸರಿಯಾದ ಸಮಾಧಾನ ನಮಗೆ ಸಿಗುವುದಿಲ್ಲ. ಕೊನೆ ಟೈಮಲ್ಲಿ, ಫಸ್ಟ್ ಟೈಮಲ್ಲಿ. ಯಾಕಂದರೆ ನಮ್ಮಲ್ಲಿ ಎಲ್ಲಾ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ಅಂದರೆ ನಮಗೆ ಸರಿಯಾದ ಮಾರ್ಗ ಸಿಕ್ಕಿಲ್ಲ ಅಂತ. ನಮಗೆ ಸರಿಯಾದ ಮಾರ್ಗವನ್ನು ಇವಾಗ ಬ್ರಹ್ಮರ್ಷಿ ಪತ್ರಿಜಿಯವರು ತೋರಿಸಿಕೊಟ್ಟಿದ್ದಾರೆ. ನಿಜವಾದ ಜೀವನ ಹೇಗೆ ಜೀವಿಸುವುದು ಅಂತ ನಮ್ಮೆಲ್ಲರಿಗೆ ಸುಲಭ ಮಾರ್ಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದು ಹೇಗೆಂದರೆ, ಈ ಭೌತಿಕ ಸಂಪಾದನೆ ನಮ್ಮ ಹಿಂದೆ ಬರುವುದಿಲ್ಲ. ಆದರೂ ಬರುವುದಿಲ್ಲ ಅಂತಂದ್ರೆ ಅದನ್ನೆಲ್ಲ ತ್ಯಜಿಸಿ ಹೋಗುವಂತಲ್ಲ, ಆದರೆ ಇರಬೇಕು ಎಲ್ಲವನ್ನು. ಆದರೆ ನಿಜವಾದ ಸಂಪತ್ತು ಯಾವುದಂದರೆ ಆಧ್ಯಾತ್ಮಿಕವಾಗಿ ಆತ್ಮ ಉನ್ನತಿಗಾಗಿ ನಾವೆಲ್ಲ ಬೆಳೆಯಬೇಕಾಗಿದೆ ಅಂತ ಹೇಳ್ತಾರೆ ಅವರು. ಅದೇ ನಿಜವಾದ ಸಂಪಾದನೆ. ಅದೇ ನಮ್ಮ ಹಿಂದೆ ಬರುವುದಂತೆ.
ಆ ಸಂಪಾದನೆ. ಅದಕ್ಕಾಗಿ ಬ್ರಹ್ಮರ್ಷಿ ಪತ್ರಿಜಿಯವರು ಹೇಳ್ತಾರೆ, ಎಲ್ಲಾರು ಒಟ್ಟುಗೂಡಿ ಬರ್ರಿ, ಎಲ್ಲಾರು ಸೇರಿ ಪ್ರಪಂಚಕ್ಕೆ ಶಾಂತಿ ಮತ್ತು ಕರುಣ ಹಂಚೋಣ ಬನ್ನಿ ಅಂತ ಹೇಳಿದ್ದಾರೆ ಅವರು. ಶಾಂತಿ ಪ್ರಜ್ಞೆ ಹಂಚೋಣ ಬನ್ನಿ, ಧರ್ಮವನ್ನು ಜ್ಞಾನವನ್ನು ಹಂಚೋಣ ಬನ್ನಿ ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಆತ್ಮಜ್ಞಾನಿಗಳಾಗಿ ಬರಬೇಕಾಗಿದೆ ಮಾಸ್ಟರ್. ಇದೇ ನಿಜವಾದ ಜೀವನ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಕೂಡ ಒಂದು ದಿನ ಮರಣ ಅಂತ ಇದೆ. ಮರಣ ಯಾರಿಗೂ ತಪ್ಪಿದ್ದಲ್ಲ, ಆದರೆ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಅಂತ ಹೇಳ್ತಾರೆ. ಮರಣ ಇದೆ, ಆದರೆ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ. ಎಲ್ಲ ಜನ್ಮಕ್ಕಿಂತಲೂ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಆದರೆ ಅಷ್ಟು ದೊಡ್ಡದ, ಅಷ್ಟು ಪವಿತ್ರವಾದ ಜನ್ಮವನ್ನು ನಾವು ಪಡೆದುಕೊಂಡಿದ್ದೀವಿ ಅಂದ ಮೇಲೆ ನಾವು ಯಾವ ತರ ಜೀವಿಸಬೇಕು? ಅಷ್ಟು ದೊಡ್ಡದಾದ ಮಾನವ ಜನ್ಮವನ್ನು ಪಡೆದಿದ್ದ ಮೇಲೆ ಒಳ್ಳೆಯ ವಿಷಯಗಳ ಮೇಲೆ ಮನಸ್ಸು ಕೇಂದ್ರೀಕರಿಸಬೇಕು ಅಂತ ಹೇಳ್ತಾರೆ. ಒಳ್ಳೆದು ಅಂದರೆ ಒಬ್ಬ ಮನುಷ್ಯನನ್ನು ಇನ್ನೊಬ್ಬರು ಮನುಷ್ಯನನ್ನಾಗಿ ನೋಡುವುದು. ಪ್ರತಿಯೊಬ್ಬ ಮಾನವನಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಬೇಕು. ಸಕಲ ಪ್ರಾಣಿಗಳಲ್ಲಿ ನಾವು ಆನಂದವನ್ನು ನಾವು ಕಾಣಬೇಕು ಅಂತ ಹೇಳ್ತಾರೆ. ಹೀಗಿರುವ ಪರಿಸ್ಥಿತಿಯಲ್ಲಿ ಒಳ್ಳೆತನವು ಎಲ್ಲಿದೆ, ದೊಡ್ಡತನವು ಎಲ್ಲಿದೆ ಮಾಸ್ಟರ್ ಅಂತ ಕೇಳ್ತಾರೆ ಈಗಿನ ಪರಿಸ್ಥಿತಿ. ಅದಕ್ಕಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾರೆ ಅವ್ರು. ಮತ್ತೆ ಅದಕ್ಕಾಗಿ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಆಗ್ಬೇಕಂತಂದ್ರೆ ನಮ್ಮ ಸಂಕಲ್ಪ ಶುದ್ಧಿ ಆಗಬೇಕು ಅಂತ ಹೇಳ್ತಾರೆ. ಸಂಕಲ್ಪ ಶುದ್ಧಿಯಿಂದ ಸಂಕಲ್ಪ ಶುದ್ಧಿಯಾಗಿರುವುದು ಅಂತ ಹೇಳ್ತಾರೆ. ಸಂಕಲ್ಪ ಶುದ್ಧಿಯಿಂದ ಸಂಕಲ್ಪ ಶುದ್ಧಿಯಾಗಿರುವುದು. ಎಲ್ಲಿ ಒಂದು ಸಂಕಲ್ಪಕ್ಕೆ 2-3 ವಿಕಲ್ಪಗಳು ಇರುತ್ತವೆ, ಅಲ್ಲಿ ಸಂಕಲ್ಪ ಶುದ್ಧಿ ಇರುವುದಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮುಂದೆ ಇರುವ ಸಂಕಲ್ಪಕ್ಕೆ ಶಕ್ತಿ ಇರುವುದಿಲ್ಲ. ನಾವೇನು ಧ್ಯಾನ ಮಾಡ್ತೀವಿ ಅವಾಗ ಶಕ್ತಿ ಇರ್ತದೆ. ಧ್ಯಾನಕ್ಕೂ ಮೊದಲ ವಿಕಲ್ಪಗಳು ಜಾಸ್ತಿ ಇರ್ತವೆ, ಅವಾಗ ಸಂಕಲ್ಪ ಈಡೇರುವುದಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮುಂದೆ ಇರುವ ಸಂಕಲ್ಪಕ್ಕೆ ಶಕ್ತಿ ಇರಲ್ಲ. ಈ ಸಂಕಲ್ಪ ಶಕ್ತಿ ಇರಬೇಕಂದರೆ ನಮ್ಮ ಸಂಕಲ್ಪ ಶುದ್ಧಿಯಾಗಿರಬೇಕು ಮಾಸ್ಟರ್ಸ್. ನಮ್ಮಲ್ಲಿ ಯಾವ ತರಹದ ವಿಕಲ್ಪಗಳು ಇರಬಾರದು. ಇವನ್ನು ಜೀವನದಲ್ಲಿ ಏಕಪಂಥವಾಗಿರಬೇಕು ಅಂತಾರೆ ಅವರು. ಏಕಪಂಥವಾಗಿರಬೇಕು ಅಂತಾರೆ ಬ್ರಹ್ಮರ್ಷಿ ಪತ್ರಿಜಿಯವರು. ನೋಡಿ, ಬಿಸ್ಮಿಲ್ಲಾ ಖಾನ್ ಸಂಗೀತ ತಪ್ಪ ಬೇರೆ ದ್ಯಾಸೆ ಇಲ್ಲ, ಅದಕ್ಕೆ ಅವರು ಈ ಸಂಗೀತದಲ್ಲಿ ಉನ್ನತವಾದ ಪದವಿಯನ್ನು ಪಡೆದರು ಅಂತ ಹೇಳ್ತಾರೆ. ಇನ್ನೊಬ್ಬ ಮಾಸ್ಟರ್ ಸಾಧಕ ಯಾರು? ಗವಾಸ್ಕರ್, ಕ್ರಿಕೆಟ್ ಮ್ಯಾನ್. ವಿಚಾರಕ್ಕೆ ಹೋದರೆ ಅವರದು ಒಂದೇ ಒಂದು ಸಂಕಲ್ಪ, ಏನೆಂದರೆ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಮ್ಯಾನ್ ಆಗಬೇಕು ಅಂತ ಅವರು ಸಂಕಲ್ಪ ಇತ್ತು ಅಂತ ಹೇಳ್ತಾರೆ. ಅದರಂತೆ ಅವರು ಸಾಧಿಸಿ ಅಲ್ಲಿ ವಿಕಲ್ಪಗಳು ಇರಲಿಲ್ಲ. ಅದಕ್ಕಾಗಿ ಸಾಧಿಸಿದರು, ಅಲ್ಲಿ ಯಾವ ವಿಕಲ್ಪಗಳು ಇರಲಿಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ಒಂದು ಸಂಕಲ್ಪದಿಂದ ಅವರು ಎಲ್ಲವನ್ನು ಪಡೆದುಕೊಂಡರು. ಅದು ಹೇಗೆಂದರೆ ಅವರಿಗೆ ಒಂದು ಒಳ್ಳೆಯ ಹೆಸರು ಬಂತು ಮತ್ತು ಸಕಲ ಸಂಪದಗಳು ಕೂಡ ಅವರ ಪಡೆದುಕೊಂಡರು ಅಂತ ಹೇಳ್ತಾರೆ. ಹೇಗೆ? ಇಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇದೆ. ಏನೆಂದರೆ ಸಂಘದಲ್ಲಿ ಗೌರವ ಇರಬೇಕು, ಸಕಲ ಸಂಪದಗಳೊಂದಿಗೆ ಜೀವಿಸಬೇಕು ಅನ್ನೋದು ಆಸೆ ಇದೆ. ಇಲ್ಲಿ ಯಾರಿಗಿಲ್ಲ, ನೀವೇ ಹೇಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಗವಾಸ್ಕರ್ ದ್ಯಾಸ ಎಲ್ಲಿ ಹರಿಸಿದರೆಂದರೆ
ಎಲ್ಲಿ ಹರಿಸಿದರು, ಬ್ಯಾಟಿಂದ ಬಾಲು ಹೇಗೆ ಹೊಡೆಯಬೇಕು ಮತ್ತು ನಾನು ಔಟ್ ಆಗದ ಹಾಗೆ ಹೇಗೆ ನೋಡಿಕೊಳ್ಳಬೇಕು ಅಂತ ತನ್ನ ಗಮನವೆಲ್ಲ ಆ ಸಂಕಲ್ಪದ ಕಡೆ ಇತ್ತು. ಅದಕ್ಕಾಗಿ ಅವರು ಈ ಪ್ರಪಂಚದಲ್ಲಿ ಈ ಕ್ರಿಕೆಟ್ನಲ್ಲಿ ಅವರು ಖ್ಯಾತಿಯನ್ನು ಪಡೆದುಕೊಂಡರು. ಅದಕ್ಕೆ ಬ್ರಹ್ಮರ್ಷಿ ಪತ್ರಿಜಿಯವರು ಹೇಳ್ತಾರೆ, ಮಾಸ್ಟರ್, ಯಾವ ಸಂಕಲ್ಪದಲ್ಲಿ ವಿಕಲ್ಪಗಳು ಇರುವುದಿಲ್ಲವೋ ಅಂತಹ ಸಂಕಲ್ಪಗಳು ಸಿದ್ಧಿಸುತ್ತವೆ. ಬಿಸ್ಮಿಲ್ಲಾ ಖಾನ್ ಸಂಗೀತದ ಮೇಲೆ ಧ್ಯಾಸ ಇಟ್ಟರು, ಗವಾಸ್ಕರ್ ಕ್ರಿಕೆಟ್ ಮೇಲೆ ಧ್ಯಾಸನ್ನಿಟ್ಟರು, ಈ ಪ್ರಪಂಚವನ್ನೆಲ್ಲ ಗೆದ್ದರು ಅಂತ ಹೇಳ್ತಾರೆ. ಯಾವುದು ಒಂದರ ಮೇಲೆ ಧ್ಯಾಸ ಇಟ್ಟಾಗ ಅದರ ಮೇಲೆ ಶ್ರದ್ಧೆ ಸಹನೆ ಒಂದರ ಮೇಲೆ ಇದ್ದರೆ ಅದು ಸಂಕಲ್ಪ ಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ. ವಿಕಲ್ಪಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಮ್ಮ ಸಂಕಲ್ಪದ ಕಡೆ ನಮ್ಮ ಗಮನ ಹರಿಸಿದರೆ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಎಂದು ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಅವರು ಹೇಳಿದ್ದಾರೆ, ಮಾಸ್ಟರ್. ಇನ್ನೊಂದು ಮಾತು ಹೇಳ್ತಾರೆ, ಸಂಕಲ್ಪ ಸಿದ್ಧಿಯಾದಾಗ ಎಲ್ಲವೂ ನಿನ್ನ ಹತ್ತಿರ ಬಂದು ಬೀಳ್ತಾವಂತ ಹೇಳ್ತಾರೆ ಅವರು. ಅದಕ್ಕಾಗಿ ನಾವುಗಳು ನಮ್ಮ ಗುರಿಗಳ ಮೇಲೆ ಧ್ಯಾಸ ಇರಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ಚಿಕ್ಕದೊಂದು ಕಥೆಯನ್ನು ಹೇಳ್ತಾರೆ, ನೋಡಿ ಹೇಗಿದೆ ಅಂತೆ. ಉದಾಹರಣೆಗೆ ಇದು ನೋಡೋಣ ಮತ್ತು ತಿಳಿದುಕೊಳ್ಳೋಣ. ಒಂದು ಊರಲ್ಲಿ ಒಬ್ಬ ಮಹಿಳೆ ಇದ್ದರಂತೆ. ಅವರು ತುಂಬಾ ಭಕ್ತಿಯುಳ್ಳವರಾಗಿದ್ದರಂತೆ. ಅವರು ದೇವರನ್ನು ಕಂಡರೆ ಭಯ, ಭಕ್ತಿ, ಸಹನೆ, ಇನ್ನು ದೇವರನ್ನು ಪ್ರಾರ್ಥನೆ ಮಾಡದ ದಿನಗಳೂ ಇಲ್ಲಂತೆ. ದೇವರನ್ನು ನೆನೆದುಕೊಳ್ಳುವ ಗಳಿಗೆಯೂ ಇಲ್ಲಂತೆ. ದೇವರನ್ನು ಕಂಡರೆ ಭಯ, ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಳಂತೆ. ಆದರೆ ಕೂಡ ಆ ಮಹಿಳೆಗೆ ಒಂದು ಚಿಂತೆ ಕಾಡುತ್ತಿತ್ತಂತೆ. ಅದೇನೆಂದರೆ, ನಾನು ದೇವರಲ್ಲಿ ಎಷ್ಟೋ ಭಕ್ತಿ, ಭಯ, ಸಹನೆಯಿಂದ ನಾನು ನಡೆದುಕೊಳ್ಳುತ್ತಿದ್ದೇನೆ, ಇನ್ನು ಪ್ರಾರ್ಥನೆ ಕೂಡ ಮಾಡುತ್ತಿದ್ದೇನೆ, ಆದರೆ ದೇವರಿಗೆ ನನ್ನ ಕೂಗು ಕೇಳುತ್ತಿಲ್ಲವಲ್ಲ ಎಂದು ಹೊರಗುತ್ತಿದ್ದಳಂತೆ. ಇಷ್ಟೆಲ್ಲ ನಾನು ಮಾಡುತ್ತಿದ್ದೇನೆಲ್ಲ, ನನ್ನ ಕಷ್ಟಗಳಿಗೆ ಪರಿಹಾರ ಏಕೆ ದೊರೆಯುತ್ತಿಲ್ಲ ಎಂದು ಪ್ರತಿದಿನ ಒದ್ದಾಡುತ್ತಾಳೆ ಅಂತೆ. ಅಂತ ಸಂದರ್ಭದಲ್ಲಿ ಆ ಊರಿಗೆ ಒಬ್ಬ ಗುರುಗಳು ಬರ್ತಾರಂತೆ. ಆ ಊರಲ್ಲಿ ಕೇವಲ 2 ದಿನಗಳ ಮಾತ್ರ ಅವರು ಅಲ್ಲಿ ಇರುತ್ತಿದ್ದರಂತೆ. ಆ ಸನ್ಯಾಸಿ ಬಂದಿರುವ ವಿಷಯವನ್ನು ಇನ್ನೊಬ್ಬ ಮಹಿಳೆ ತಿಳಿದು ಹೋಗಿ ತನ್ನ ಗೆಳತಿಗೆ ಈ ವಿಷಯವನ್ನು ಮೂಡಿಸ್ತಾಳಂತೆ. ಅವಾಗ ಹೇಗಾದರೂ ಆ ಗುರುಗಳನ್ನು ಭೇಟಿಯಾಗಬೇಕು, ನನ್ನ ಕಷ್ಟಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಗುರುಗಳ ಹತ್ತಿರಕ್ಕೆ ಬರುತ್ತಾಳಂತೆ, ಮಾಸ್ಟರ್ಸ್. ಬಂದು ಆ ಗುರುಗಳ ಪಾದವನ್ನು ನಮಸ್ಕರಿಸಿ ಹೀಗೆ ಹೇಳ್ತಾಳಂತೆ, ಗುರುಗಳೇ, ನಾನು ಇಷ್ಟು ದಿವಸ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೆ. ನನ್ನ ಕಷ್ಟಗಳನ್ನು, ನನ್ನ ಬಡತನವನ್ನು ಹೀಗಿಸ್ತಾನೆ ಅಂತ. ಅದಕ್ಕೆ ಕಂಡ ದೇವರನ್ನು ಬೇಡಿಕೊಂಡೆ. ಆದರೂ ಯಾವುದೇ ಕಾರಣಕ್ಕೆ ಭಕ್ತಿ, ಪ್ರೀತಿ ಯಾವುದೇ ಕಾರಣಕ್ಕೆ ನಾನು ಕಡಿಮೆ ಮಾಡಲಿಲ್ಲ ಅಂತ ಈ ವಿಶ್ವಾಸ ಇಟ್ಟುಕೊಂಡಿದ್ದೆ. ನನಗೆ ಇಂತಹ ಪರಿಸ್ಥಿತಿ ಏಕೆ ನನ್ನ ಕಷ್ಟಗಳು, ನೋವುಗಳು ಇನ್ನು ಏಕೆ ಹೋಗ್ತಿಲ್ಲ ಅಂತ ಹೇಳ್ತಾಳೆ ಗುರುಗಳ. ನನ್ನ ಕಣ್ಣ ಮುಂದೆ ನನ್ನ ಗೆಳತಿಯರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಇದ್ದಾರೆ, ಆದರೆ ನಾನು ಮಾತ್ರ ಇನ್ನು ಇಲ್ಲೇ ಇದ್ದೇನೆ, ಕೂತಲ್ಲೇ ಕುಂತಿದ್ದೇನೆ. ನನ್ನ ಯಾವುದೇ ಕಷ್ಟಗಳು ಹೋಗುತ್ತಿಲ್ಲ, ಯಾವುದೇ ನೋವುಗಳು ಹೋಗುತ್ತಾ ಇಲ್ಲ. ಈ ನನ್ನ ಕಷ್ಟಗಳಿಂದ ಇನ್ನು ನೋವುಗಳಿಂದ ಪಾರಾಗುವುದಕ್ಕೆ ಹೀಗೆ ನನಗೆ ಒಂದು ಮಾರ್ಗ ಬೇಕು ಅಂತ ಮಹಾಪ್ರಭುಗಳನ್ನ ಕೇಳ್ತಾರಂತೆ. ಆಗ ಗುರುಗಳು ಹೇಳ್ತಾರೆ, ನೋಡಮ್ಮ ಮಗಳೇ, ಇಲ್ಲಿ ನಿನ್ನ ಕಷ್ಟಗಳಿಗೆ ನೀನೇ ಅನುಭವಿಸಬೇಕು. ಏನ್ ಹೇಳ್ತಾರೆ, ನೋಡಮ್ಮ ಮಗಳೇ, ನಿನ್ನ ಕಷ್ಟಗಳನ್ನು ನೀನೇ ಅನುಭವಿಸಬೇಕು, ನಿನ್ನ ನೋವುಗಳನ್ನು ನೀನೇ ನುಂಗಬೇಕು. ಇಲ್ಲಿ ನಿನಗೆ ಸಹಾಯ ಮಾಡುವುದಕ್ಕೆ ಯಾರು ಬರುವುದಿಲ್ಲ.
ಅವರವರ ಕಷ್ಟಗಳನ್ನು ಅವರೇ ಅನುಭವಿಸಬೇಕು. ಅವರವರ ನೋವುಗಳನ್ನು ಅವರೇ ನುಂಗಿ ಈ ಪಯಣದಲ್ಲಿ ಸಾಗಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ಈ ಯಶಸ್ಸು ಅಂತಾರೆ ಅಂತ, ಅವಾಗ ಮಾತ್ರ ಯಶಸ್ಸು ಸಿಗ್ತದೆ ಅಂತ ಹೇಳ್ತಾರೆ. ಆ ಮಹಿಳೆ ಇನ್ನೊಂದು ಪ್ರಶ್ನೆ ಕೇಳ್ತಾಳೆ, ಮಹಾಪ್ರಭುಗಳೇ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ನನ್ನ ತರಹ ದೇವರ ಭಕ್ತಿಯಲ್ಲಿ ಮಗ್ನರಾಗಿಲ್ಲ. ಅಲ್ಲಿ ನೋಡಿ ಮಹಾಪ್ರಭು ಅವರನ್ನು ನೋಡಿ, ನೀವು ಒಂದು ಸತಿ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ಅವರ ಪಕ್ಕದಲ್ಲಿ ಇದ್ದ ಅವರು ಕೂಡ ಹಾಗೇ ಮಾಡುತ್ತಿದ್ದಾರೆ. ಅವರು ಗುಂಗಿನಲ್ಲಿ, ಅವರವರ ಗುಂಗಿನಲ್ಲಿ ಅವರು ಇದ್ದಾರೆ ಅಂತ ಕೇಳ್ತಾರೆ. ದೇವರ ಮೇಲೆ ಯಾವುದು ತರದ ಅವರಿಗೆ ಭಕ್ತಿ ಇಲ್ಲ. ಭಕ್ತಿ ಇದ್ದವರು ಹೀಗ್ ಮಾಡ್ತಾರೇನು ಅಂತ ಕೇಳ್ತಾರೆ. ಮನೆಯಲ್ಲಿ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗುವೇನೆಂದು ಮೋಜು ಮಸ್ತಿ ಮಾಡುತ್ತಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡಿ ಕೂತುಕೊಂಡು ಹೋಗುತ್ತಾರೆ. ಮಹಾಪ್ರಭು ಅವರದು ಏನಿದ್ದರೂ ತೋರ್ಪಡಿಕೆ ಜೀವನ. ನಾನು ಮಂದಿರಕ್ಕೆ ಬಂದಿದ್ದೀನಿ, ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವುದಕ್ಕೆ ಬಂದಿದ್ದೀನಿ ಎಂದು ತೋರಿಸುವುದಕ್ಕಾಗಿ ಮಾತ್ರ ಅವರು ಬಂದಿದ್ದಾರೆ. ಆದರೆ ನಾನು ಆಗಲ್ಲ, ನಾನು ಭಕ್ತಿಯಿಂದ ಬೇಡಿಕೊಳ್ಳುವುದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ಅವರು. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಲೆಂದು ನಾನು ಬಂದಿದ್ದೇನೆ, ಆದರೆ ನನಗೆ ಮಾತ್ರ ವಿಶೇಷತೆ ಸಿಗ್ತಾ ಇಲ್ಲ. ಇವರೆಲ್ಲ ಈಗ ಯಾಕೆ ಮಾಡ್ತಿದ್ದಾರೆ, ತೋರ್ಪಡಿಕೆ ಜೀವನ ಹೇಗೆ ತೋರಿಸಿಕೊಳ್ಳುತ್ತಿದ್ದಾರೆ ಅಂತ ಗುರುಗಳನ್ನು ಪ್ರಶ್ನೆ ಕೇಳುತ್ತಾರೆ ಅಂತೆ. ಆಗ ಗುರುಗಳು ಉತ್ತರ ನೀಡುತ್ತಾರೆ, ನೋಡಮ್ಮ ಮಗಳೇ, ನೀನು ಮಾರನೇ ದಿನ ಬಾ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ ಅವರು. ನೀನು ಒಂದು ಚೆನ್ನಾಗಿ ನೆನಪಲ್ಲಿ ಇಟ್ಟುಕೋ, ದೇವರಿಗೆ ಒಂದು ಹೂವಿನ ಹಾರವನ್ನು ತಗೊಂಡು ಬಾ, ಅದರ ಜೊತೆಗೆ ಒಂದು ಲೋಟದಲ್ಲಿ ನೀರನ್ನು ಕೂಡ ತಗೊಂಡು ಬಾ ಅಂತ ಹೇಳ್ತಾರಂತೆ. ನೆನಪಲ್ಲಿ ಇಟ್ಟುಕೋ, ಒಂದು ಮಾತ್ರ ನೆನಪಲ್ಲಿ ಇಟ್ಟುಕೋ, ಆ ನೀರಿನ ಲೋಟ ಯಾವುದೇ ಕಾರಣಕ್ಕೆ ಕೆಳಗೆ ತಾಕಬಾರದು. ಅಷ್ಟೇ ಅಲ್ಲ, ಅದರಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಕೆಳಗೆ ಬೀಳಬಾರದು. ಅಷ್ಟು ಜಾಗರೂಕತೆಯಿಂದ ಆ ಒಂದು ನೀರಿನ ಲೋಟವನ್ನು ತಗೊಂಡು ಬರಬೇಕು ಅಂತ ಹೇಳ್ತಾರಂತೆ ಆ ಮಹಿಳೆಗೆ. ಆಗ ಮಾತ್ರ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ ಎಂದು ಗುರುಗಳು ಆ ಮಹಿಳೆಗೆ ಹೇಳಿದರಂತೆ. ಆಗ ಆ ಮಹಿಳೆ, ಹಾಗೇ ಆಗಲಿ ಮಹಾಗುರುಗಳೇ, ಇದನ್ನು ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ ಎಂದು ಆ ಮಹಿಳೆ ಮನೆಯ ಕಡೆಗೆ ಹೊರಟು ಬರ್ತಾಳಂತೆ. ಮತ್ತೆ ಮರುದಿನ ಒಂದು ಹೂವಿನ ಹಾರ, ಒಂದು ಲೋಟದ ನೀರನ್ನು ಗುರುಗಳ ಹತ್ತಿರ ತಗೊಂಡು ಬರ್ತಾರಂತೆ. ಬಂದು ತಕ್ಷಣವೇ ಅವರು ಪಾದಗಳಿಗೆ ನಮಿಸುತ್ತಾ, ಮಹಾಪ್ರಭುಗಳೇ, ನೀವು ಹೇಳಿದ ಹಾಗೆ ದೇವರಿಗೆ ಹೂವಿನ ಹಾರ ಮತ್ತು ಒಂದು ಲೋಟದ ನೀರನ್ನು ತಗೊಂಡು ಬಂದಿದ್ದೀನಿ ನೋಡಿ ಎಂದು ಹೇಳಿದಳು. ಆಗ ಗುರುಗಳು ಆ ಲೋಟದ ನೀರನ್ನು ನೋಡಿ ಆ ಮಹಿಳೆಯನ್ನು ಮತ್ತೊಂದು ಪ್ರಶ್ನೆ ಕೇಳ್ತಾರಂತೆ, ನೋಡಮ್ಮ ಮಗಳೇ, ನೀನು ಅಲ್ಲಿಂದ ಇಲ್ಲಿಯವರೆಗೂ ಒಂದು ಲೋಟದ ನೀರನ್ನು ಒಂದು ಹನಿ ಕೆಳಗೆ ಬೀಳದೆ ತಗೊಂಡು ಬಂದೆ, ಆದರೆ ಒಂದೇ ಒಂದು ಇಷ್ಟೊಂದು ಮೆಟ್ಟಲುಗಳನ್ನು ಹತ್ತಿ ಬರುವಾಗ ಅಲ್ಲಿ ಒಬ್ಬ ಮಹಿಳೆ ಒಂದು ಕೂತಿಗೆ ಬಿಸ್ಕಟ್ ಅನ್ನು ತಿನ್ನಿಸುತ್ತಿದ್ದಳು. ಮತ್ತೊಬ್ಬರು ತಮ್ಮ ಫ್ಯಾಮಿಲಿ ಜೊತೆ ಫೋಟೋವನ್ನು ತೆಗೆಯುತ್ತಿದ್ದರು. ಮತ್ತೊಬ್ಬರು ಒಬ್ಬ ಭಿಕ್ಷುಕನಿಗೆ ಅನ್ನವನ್ನು ನೀಡುತ್ತಿದ್ದರು. ಮತ್ತೆ ಸ್ವಲ್ಪ ದೂರದಲ್ಲಿ ಇಬ್ಬರು ಜಗಳವನ್ನು ಆಡುತ್ತಿದ್ದರು. ಅದು ದೊಡ್ಡ ಪ್ರಮಾಣದಲ್ಲಿ ನಡೆದು ಹೋಯಿತು. ಅಲ್ಲಿ ಎಷ್ಟೋ ಗುಂಪು ಜನ ಸೇರಿದ್ದರು. ಅವರೆಲ್ಲ ಆ ಜಗಳವನ್ನು ಬಿಡಿಸಲು ಒದ್ದಾಡುತ್ತಿದ್ದರು. ಇನ್ನು ಕೆಲವರು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದರು. ಅದನ್ನೆಲ್ಲ ನೀನು ನೋಡಿದೆಯೇ ತಾಯಿ ಅಂತ ಕೇಳ್ತಾರಂತೆ. ಅದನ್ನೆಲ್ಲ ನೀನು ನೋಡಿದೆಯಮ್ಮ ತಾಯಿ ಅಂತ ಎಂದು ಕೇಳಿದರು. ಮತ್ತು ಇದನ್ನೆಲ್ಲ ನೀನು ಗಮನಿಸುತ್ತೀಯ ತಾಯಿ ಅಂತ ಕೇಳ್ತಾರೆ. ಇದನ್ನೆಲ್ಲ ನೀನು ಗಮನಿಸಿದೆಯೇನಮ್ಮ ಅಂತ ಕೇಳ್ತಾರೆ ಅವರಿಗೆ. ಕೇಳಿದಾಗ ಗುರುಗಳ ಉತ್ತರಕ್ಕೆ ಈ ಮಹಿಳೆ ಪ್ರಶ್ನೆ ಹೇಗಿತ್ತು ಅಂತಂದ್ರೆ, ಸ್ವಾಮೀಜಿ,
ನಿನ್ನೆ ತಾನೇ ನೀವೇ ಹೇಳಿದ್ರಿ, ಭಗವಂತನಿಗೆ ಒಂದು ಸುಂದರವಾದ ಒಂದು ಹೂವಿನ ಹಾರ, ಒಂದು ಲೋಟ ನೀರು, ಆ, ಒಂದು ಲೋಟ ನೀರಿನಿಂದ ಒಂದು ಹನಿ ಕೆಳಗೆ ಬೀಳಬಾರದು ಎಂದು ನೀವು ಹೇಳಿದ್ರಿ. ಅಷ್ಟೊಂದು ಜಾಗ್ರತೆಯಿಂದ ಬರಬೇಕಮ್ಮ ಅಂತ ಹೇಳಿದ್ರಿ. ಅದು ನೀವೇ ಹೇಳಿದ್ರಿ ಅಲ್ವಾ? ಅದಕ್ಕೆ ನಾನು ಯಾರ ಕಡೆ ಗಮನ ಕೊಡಲಿಲ್ಲ. ನನ್ನ ಗಮನ ಏನಿದ್ದರೂ ಆ ಒಂದು ನೀರಿನ ಲೋಟದ ಕಡೆ ಮತ್ತು ಆ ಭಗವಂತನಿಗೆ ನನ್ನ ಕಡೆಯಿಂದ ಸಮರ್ಪಣೆಯಾಗಲಿರುವ ಆ ಅಮೂಲ್ಯವಾದ ಹಾರದ ಕಡೆಗೆ. ಅಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಅಷ್ಟು ಬಿಟ್ರೆ ನನಗೇನು, ನನ್ನ ಗಮನ ಎಲ್ಲಿ ಹೋಗಿಲ್ಲ ಅಂತ ಹೇಳ್ತಾರೆ ಅವರು. ಮಹಾಪ್ರಭುವೇ ಎಂದು ಹೇಳಿದರು. ಆ ಮಹಿಳೆ ಉತ್ತರವನ್ನು ಕೇಳಿದ ಆ ಸ್ವಾಮೀಜಿಯವರು ನಗುತ್ತಾರಂತೆ. ಜೋರಾಗಿ ನಗುತ್ತಾ ಆ ಸ್ವಾಮೀಜಿ ಮಹಿಳೆಗೆ ಒಂದು ಮಾತನ್ನು ಹೇಳ್ತಾರೆ ಮಾಸ್ಟರ್. ಇದೇ ತರಹ ನಿನ್ನ ಜೀವನದಲ್ಲಿ ಏಕಾಗ್ರತೆ, ಇದೇ ತರಹ ನಿನ್ನ ಜೀವನದಲ್ಲಿ ಕೂಡ ಏಕಾಗ್ರತೆ ಇರಬೇಕಮ್ಮ ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು. ಏನು ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಅವರಿಗೆ ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಅವರೇ ಕೀಗಿರ್ತಾರೆ, ಇವರೇ ಕೀಗಿರುತ್ತಾರೆ ಅಂತ ಇವೆಲ್ಲ ಬೇಡ ಅಂತ ಹೇಳ್ತಾರೆ ಅವರು. ಎಂದು ಚಿಂತಿಸಬೇಡ, ಚಿಂತಿಸುವ ಬದಲು ನಿನ್ನನ್ನು ನೀನು ಏಕಾಗ್ರತೆಯನ್ನು ಬೆಳೆಸಿಕೋ ಅಂತ ಹೇಳ್ತಾರೆ. ನಿನ್ನಲ್ಲಿ ನೀನು ಏಕಾಗ್ರತೆಯನ್ನು ಬೆಳೆಸಿಕೋ, ನಿನ್ನ ಗುರಿಯ ಕಡೆ ನೀನು ಸಾಗು. ನೀನು ಏನು ಅನ್ಕೊಂಡಿದೆಯಾ ಅದನ್ನು ಕಷ್ಟಪಟ್ಟು ಶ್ರಮ ವಹಿಸಿ ಸಂಪಾದನೆ ಮಾಡು. ದೇವರಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು, ಆದರೆ ದೇವರ ಮೇಲೆ ಅವಲಂಬನೆಯಾಗಬಾರದು ಅಂತ ಹೇಳ್ತಾರೆ. ದೇವರ ಮೇಲೆ ಭಕ್ತಿ ಸಹನೆ ಎಲ್ಲವನ್ನ ಇರಲಿ, ಆದರೆ ದೇವರ ಮೇಲೆ ಅವಲಂಬನೆಯಾಗಬಾರದು. ಇನ್ನೊಬ್ಬರ ಮೇಲೆ ಅವಲಂಬನೆಯಾಗೋದು ಬೇಡ ಅಂತ ಹೇಳ್ತಾರೆ ಅವರು. ಮತ್ತು ಅವರು ಇವರೇನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂತ ಕಾಲಹರಣ ಚಿಂತೆಯನ್ನು ಮಾಡುತ್ತಾ ಕುಂತರೆ ನಿನ್ನ ಯಶಸ್ಸಿಗೆ ಯಾವುದೇ ಕಾರಣಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು. ನೀನಷ್ಟೇ ನೀನೇನಿದ್ದರೂ ನಿನ್ನ ಸಲುವಾಗಿ ದುಡಿಯಬೇಕು. ನೀನು ನಿನ್ನ ಏಳಿಗೆಗಾಗಿ ಶ್ರಮ ಪಡಬೇಕು. ನೀನು ಹೇಗೆ ಏಕಾಗ್ರತೆಯಿಂದ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಅಂತ ಹೇಳ್ತಾರೆ. 10 ಪಟ್ಟು ಯಾವಾಗ ನೀನು ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತೀಯ, 10 ಪಟ್ಟು ಯಶಸ್ಸು ನಿನಗೆ ಲಭಿಸುತ್ತದೆ ಅಂತ ಹೇಳ್ತಾರೆ ಎಂದು ಮಹಾಸ್ವಾಮೀಜಿ ಆ ಮಹಿಳೆಗೆ ಹೇಳಿದರು. ಆಗ ಆ ಮಹಿಳೆ ಚೆನ್ನಾಗಿ ಅರಿತುಕೊಂಡು ಜೀವಿಸುತ್ತಾಳೆ. ಈ ಕತೆ ಉದ್ದೇಶ ಈಗಾಗಲೇ ನಿಮಗೆ ಅರ್ಥವಾಗಿದೆ ಎಂದು ನಾನು ಬಯಸುತ್ತೇನೆ. ಯಾರ ಬಗ್ಗೆ ಚಿಂತೆ ಮಾಡಿ ಕೊರಗಬೇಡಿ. ಅವರು ಹೀಗಿದ್ದಾರೆ, ಇವರು ಹೀಗಿದ್ದಾರೆ ಎಂದು ಚಿಂತೆಯಲ್ಲಿ ಕೊರಗುವುದಕ್ಕಿಂತ ನಮ್ಮ ಏಕಾಗ್ರತೆಯನ್ನು ಬೆಳೆಸಿಕೊಂಡು ದೇವರಲ್ಲಿ ಭಕ್ತಿಯನ್ನು ಶ್ರದ್ಧೆಯನ್ನು ಹೊಂದಿಕೊಂಡು ನಮ್ಮ ಕೆಲಸವನ್ನು ನಮ್ಮ ಕಾಯಕವನ್ನು ಭಕ್ತಿಯಿಂದ ಮಾಡಬೇಕು. ಅಷ್ಟೇ ಆಗ ನಮಗೆ ಯಶಸ್ಸು ಲಭಿಸುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ಹೇಮನವರು ಕೆಲಗಲ್ಲಿ ಕೂಡ ಅದ್ಭುತವಾಗಿ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಪಟ್ಟು ಪಟ್ಟರಾದು ಪಟ್ಟೇನನಿ ಪಟ್ಟೇನನಿ ಬಿಗಿಯು ಪಟ್ಟವಲನು ಪಟ್ಟು ವಿಡಿಚಕನ್ನ ಪಡಿ ಚಚ್ಚಟೆಯ ಮೇಲು ವಿಶ್ವದಾಭಿರಾಮ ವಿನರವೇಮ ಅಂತ ಹೇಳ್ತಾರೆ. ಹಂಗೆ ಅದ್ಭುತವಾಗಿ ನಮಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಮಾಸ್ಟರ್. ಪ್ರತಿ ಮನುಷ್ಯ ಒಂದು ನಿರ್ಣಯ ಮಾಡಿಕೊಳ್ಳಬೇಕು, ನಾನು ಈ ಜೀವನದಲ್ಲಿ ಏನು ಮಾಡಬೇಕು ಅಂತ. ಉದಾಹರಣೆಗೆ ಒಂದು ಬೇವಿನ ಮರ ಇದೆ, ಅದು ಬೇವಿನ ಹೂವು ಬಿಡುವುದು, ಬೇವಿನ ಕಾಯಿಯನ್ನು ಬಿಡುವುದು, ಬೇವಿನ ಕಾಯಿಯನ್ನು ಕಾಯುವುದು, ಬೇರೆ ಬೇರೆ ಹೂವು ಬೇರೆ ಬೇರೆ ಕಾಯಿಗಳು ಒಂದೇ ಮರದಿಂದ ನೋಡಲು ಸಾಧ್ಯವೇನು ಅಂತ ಕೇಳ್ತಾರೆ.
ಬ್ರಹ್ಮರ್ಷಿ ಪತ್ರಿಜಿಯವರು. ಹ್ಮ್ ಒಂದೇ ಗಿಡದಲ್ಲಿ ಎಲ್ಲ ತರದ ಹೂವುಗಳನ್ನು ನೋಡ್ಲಿಕ್ಕೆ ಆಗ್ತದ? ಎಲ್ಲ ತರದ ಕಾಯಿಗಳನ್ನು ನೋಡ್ಲಿಕ್ಕೆ ಆಗ್ತದ? ಇಲ್ಲವಲ್ಲ. ಅದೇ ತರ ಹ್ಮ್ ಸಾಧ್ಯವೇ ಇಲ್ಲ. ಆದರೆ ಒಂದು ಬೀಜ, ಒಂದು ಮರ ಹ್ಮ್ ಒಂದೇ ರೀತಿಯಾಗಿ ಇರುತ್ತದೆ. ಹಾಗೆ ನಮ್ಮ ಜೀವನ ಕೂಡ ಒಂದೇ ರೀತಿಯಲ್ಲಿ ಇರುತ್ತದೆ ಮಾಸ್ಟರ್ಸ್. ಅದಕ್ಕೆ ಯಾವುದೂ ಒಂದನ್ನು ಆಯ್ಕೆ ಮಾಡಿಕೊ, ಅದಕ್ಕೆ ನಮ್ಮ ಜೀವನ ಅಂಕಿತವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಪ್ರಾಪಂಚಿಕವಾಗಿರ್ಲಿ, ಆಧ್ಯಾತ್ಮಿಕವಾಗಿರ್ಲಿ, ಹ್ಮ್ ಯಾವುದಕ್ಕೂ ಒಂದು ಮುಂದಕ್ಕೆ ಅಂಕಿತವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಚಿತಾರ್ ಬಾರಿಸ್ತೀವಿ. ಹ್ಮ್ ಈ ಜೀವನವೆಲ್ಲ ಚಿತಾರ್ಗೆ ಆಗಿರ್ಬೇಕಂತೆ. ಸಂಗೀತಗಾರರಾಗಿದ್ದೀವಿ. ಈ ಜೀವನವೆಲ್ಲ ಸಂಗೀತವೇ ಆಗಿರ್ಬೇಕಂತೆ. ಫುಟ್ಬಾಲ್ ಹಾಡ್ತೀವಿ ಅಂತಂದ್ರೆ ಈ ಜೀವನವೆಲ್ಲ ಫುಟ್ಬಾಲ್ ಆಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಹಾಗೆ ಧ್ಯಾನ ಹೇಳಿಕೊಡ್ತೀವಿ ಅಂತಂತಂದ್ರೆ ಈ ಜೀವನವೆಲ್ಲ ಧ್ಯಾನ ಹೇಳಿಕೊಡದೆ ಅಂತಾರೆ. ಈ ಜೀವನವೆಲ್ಲ ಧ್ಯಾನ ಹೇಳಿಕೊಡುವುದೇ ಅಂತ ಹೇಳ್ತಾರೆ ಬ್ರಹ್ಮರ್ಷಿ ಪತ್ರಿಜಿ ಅವರು. ಧ್ಯಾನಕ್ಕೆ ಅಂಕಿತರಾಗಬೇಕು ಅಂತಾರೆ. ನಾವೆಲ್ಲ ಧ್ಯಾನ ಮಾಡುವುದಕ್ಕೆ ಅಷ್ಟೇ ಅಲ್ಲ, ಧ್ಯಾನ ಹೇಳಿಕೊಡುವುದಕ್ಕಾಗಿ ನಮ್ಮ ಜೀವನ ಅಂಕಿತವಾಗಿದೆ. ಅನೇಕ ಜನ್ಮದಲ್ಲಿ ಧ್ಯಾನ ಮಾಡಿ ಮಾಡಿ ಈ ಜನ್ಮದಲ್ಲಿ ಧ್ಯಾನ ಪ್ರಪಂಚಕ್ಕೆ, ಈ ಧ್ಯಾನ ಪ್ರಚಾರಕ್ಕೆ ಈ ಜನ್ಮ ಅಂಕಿತವಾಗಿದೆ ಅಂತ ಹೇಳ್ತಾರೆ. ಈ ಜನ್ಮ ಧ್ಯಾನ ಹೇಳಿಕೊಡುವುದಕ್ಕೆ ಅಂಕಿತವಾಗಿದೆ ಎಂದು ಹೇಳ್ತಾರೆ. ಆ ಸಂಕಲ್ಪದಿಂದ ಈ ಜನ್ಮ ಪಡೆದವರು ಈ ಪಿರಮಿಡ್ ಮಾಸ್ಟರ್ಗಳು ಅಂತ ಹೇಳ್ತಾರೆ ಅವರು. ಒಂದು ಗುರುತು ಇಟ್ಟುಕೊಳ್ಳಿ ಮಾಸ್ಟರ್ಸ್. ಪ್ರತಿ ಒಂದು ಪ್ರಾಣಿ ಕೂಡ, ಪ್ರತಿ ಮಾನವ ಕೂಡ ಒಂದು ಸಂಕಲ್ಪದಿಂದ ಹುಟ್ಟಿರುವುದು. ಆದರೆ ಇಲ್ಲಿ ಬಂದ ಮೇಲೆ ಎಲ್ಲವನ್ನು ಮರೆತು ಹೋಗ್ತದೆ ಅಂತ ಹೇಳ್ತಾರೆ ಅವರು. ಆದರೆ ಹುಟ್ಟುವುದಕ್ಕಿಂತ ಮೊದಲು ಎಲ್ಲರಿಗೂ ಒಂದು ಒಳ್ಳೆಯ ಸಂಕಲ್ಪ ಇರುತ್ತದೆ. ಆದರೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಇಲ್ಲಿರೋ ವಾತಾವರಣದ ಹಾಗೆ ಜೀವಿಸಲು ಪ್ರಾರಂಭಿಸುತ್ತಾನೆ. ಪಕ್ಕದವರನ್ನು ನೋಡಿ ಜೀವಿಸುವುದು. ಅವರಿಗೆ ದೊಡ್ಡ ಮನೆ ಇದೆ, ನನಗೆ ಏನು ಇಲ್ಲ. ಅವರಿಗೆ ದೊಡ್ಡ ಕಾರು ಇದೆ, ನನಗೇನು ಇಲ್ಲ ಎಂದು ಕೊರಗುವುದು. ಕೊರಗಿ ತನ್ನನ್ನು ತಾನು ಮರೆತು ಹೋಗಿದ್ದಾನೆ ಮಾಸ್ಟರ್ಸ್ ಅಂತ ಹೇಳ್ತಾರೆ ಅವರು. ತನ್ನನ್ನು ತಾನು ಮರೆತು ಹೋದ ಕಾರಣ ಇಲಿಯನ್ನು ನೋಡಿದರೂ ಕೂಡ ಹುಲಿ ಅನ್ಕುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಸಂಕಲ್ಪ ಶುದ್ಧಿ ಇರಬೇಕು. ಸಂಕಲ್ಪ ಅಂದರೆ ನಾನು ಏನ್ ಮಾಡಬೇಕು ಈ ಜೀವನದಲ್ಲಿ ಅಂತ. ಸಂಕಲ್ಪ ಶುದ್ಧಿ ಇದ್ದರೆ ಮಾಡುವ ಕೆಲಸಗಳು ಕೈ ಸೇರುತ್ತವೆ. ಉದಾಹರಣೆಗೆ ಕರ್ಣನು ಇದ್ದಾನೆ, ಅವರನ್ನು ತಗೊಳ್ಳಿ. ಕರ್ಣನಿಗೆ ಮಿತ್ರತ್ವವೇ ಬೇಕು, ದಾನವೇ ಬೇಕು ಅವರಿಗೆ. ಅದಕ್ಕೆ ಅವರು ದಾನ ಸೂರ ಕರ್ಣರು ಆದರು ಅಂತ ಹೇಳ್ತಾರೆ. ದಾನ ಸೂರ ಕರ್ಣರು ಆದರು. ಕರ್ಣನು ಮಿತ್ರತ್ವಕ್ಕೆ ಪ್ರಾಣವನ್ನು ಅರ್ಪಿಸಿದರು. ದಾನಕ್ಕೆ ಎಲ್ಲವನ್ನೂ ಅರ್ಪಿಸಿದರು ಅಂತ ಹೇಳ್ತಾರೆ. ಅದಕ್ಕೆ ದಾನ ಸೂರ ಕರ್ಣರಾದರು. ಸೀತೆ ಕೂಡ ಪ್ರತಿವರ್ತೆಯಲ್ಲಿ ಪ್ರಸಿದ್ಧರಾದರು. ಗಾಂಧೀಜಿಯವರು ಅಹಿಂಸಾ ಮಾರ್ಗದಿಂದ ಪ್ರಸಿದ್ಧರಾದರು. ಹಾಗೆ ಮದರ್ ತೆರೇಸಾ ಮಾನವ ಸೇವೆಗೆ ಪ್ರಸಿದ್ಧರಾಗಿದ್ದರು ಮಾಸ್ಟರ್. ಮತ್ತೆ ನಾವೇನಾಗಿದ್ದೀವಿ ಅಂತ ಕೇಳ್ತಾರೆ ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರು. ನೀವೇ ಹೇಳಿ, ನಾನು ಏನಾಗಿದ್ದೀನಿ, ನೀವೇನಾಗಿದ್ದೀರಿ? ಯಾವುದಕ್ಕೆ ನಾವು ಪ್ರಸಿದ್ಧರಾಗಿದ್ದೇವೆ ಅಂದರೆ ಬೆಳಗ್ಗೆ ಇಡ್ಲಿ ವಡ ತಿನ್ನುವುದಕ್ಕೆ, ಮಧ್ಯಾಹ್ನ ವೆಜಿಟಬಲ್ ಪಲಾವ್ ತಿನ್ನುವುದಕ್ಕೆ, ಮತ್ತೆ ಸಾಯಂಕಾಲ ಯಾವ ಡಾಬಾದಲ್ಲಿ ಕುಂತು ಏನೇನು ತಿನ್ನಬೇಕನ್ನುವುದರಲ್ಲಿ ನಾವು ನಿಪುಣರಾಗಿದ್ದೀವಿ ಅಂತ ಹೇಳ್ತಾರೆ ಅವರು ಇವತ್ತಿನ ಕಾಲಮಾನದಲ್ಲಿ. ಅರೆ ಸಮಯ ಆಗಿದೆ ಅನ್ಸುತ್ತೆ. ಚೆನ್ನಾಗಿತ್ತು. ಕಂಟಿನ್ಯೂ ಮಾಡೋಣ ನಾಳೆ. ನಿಮ್ಮಿಷ್ಟ ಸರ್. ಇಲ್ಲ, ಓಪನ್ ಐ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. 45 ಆಯ್ತು.
ಆಯ್ತು ರೀ. ಓಕೆ, ಚೆನ್ನಾಗಿತ್ತು, ಬಹಳ ಚೆನ್ನಾಗಿದೆ ಕಾನ್ಸೆಪ್ಟು. ಹಾಂ ಸರ್. ಹ್ಮ್. ಅಂದ್ರೆ ಎಲ್ಲಿ, ಯಾವ ಪುಸ್ತಕದಿಂದ? ಸರ್, ಅಲ್ಲ, ಎಲ್ಲಿಂದ? ಸಂಕಲ್ಪ ಇದು ಇದು ಸಂಕಲ್ಪ ಸುದ್ದಿ. ಹಾ. ಸಂಕಲ್ಪ ಸುದ್ದಿ ಅಂತ ಇದೆ. ಓಕೆ, ಪತ್ರಿಜಿ ಅವ್ರ ಪುಸ್ತಕನಾ? ಹಾ ಸರ್. ಓಕೆ, ನಿಮ್ಗೆ ಚೆನ್ನಾಗಿದೆ. ಬೆಳಗ್ಗೆ ಬೆಳಗ್ಗೆ ಹಾಕ್ತೀನಿ ರೀ ನಿಮ್ಗೆ ಹಾ, ವಾಟ್ಸಪ್. ತೆಲುಗುದಲ್ಲಿದೆ ಅಲ್ಲ? ತೆಲುಗುದಲ್ಲಿ ಇದೆ. ಮತ್ತೆ ನಮಗ್ ತೆಲುಗು ಬರಲ್ರಿ. ಅಲ್ಲ, ವಿಡಿಯೋ ಹಾಕ್ತೀನಿ ಕೇಳ್ರಿ. ಹ್ಮ್. ಅದನ್ನು ಬುಕ್ಕಲ್ಲಿ ಇರೋದು ವಿಡಿಯೋನು ಮಾಡಿದ್ದಾರೆ ಅವರು. ಓಕೆ ಓಕೆ. ಹ್ಮ್. ಓಕೆ, ನೀವೇ ಹೇಳ್ತಾ ಇದಿರಲ್ಲ ಮತ್ತೆ ಇನ್ನೇನಕ್ಕೆ. ಓಕೆ. ಓಕೆ ಗುರುಗಳೇ, ಥ್ಯಾಂಕ್ ಯು. ಓಕೆ ಧನ್ಯವಾದಗಳು. ಸರ್. ಅನಂತ ಕೋಟಿ ಧನ್ಯವಾದಗಳು.